ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿ ಸಿರಿ ಕನ್ನಡ ಪಠ್ಯಪುಸ್ತಕದಿಂದ ಹಲಗಲಿ ಬೇಡರು ಅನ್ನುವ ಪದ್ಯಭಾಗದ ವಿವರಣೆಯನ್ನ ನೋಡೋಣ. ಮೊದಲನೇದಾಗಿ ಈ ಪದ್ಯಭಾಗದಲ್ಲಿ ಏನಿದೆ? ಇದು ಮೂಲತಃ ಒಂದು ಲಾವಣಿ. ಲಾವಣಿ ಅಂತಂದ್ರೆ ಒಂದು ಜನಪದ ಗೀತೆಯ ಪ್ರಕಾರ ಅದು ವೀರತನ ಮತ್ತೆ ಸಾಹಸವನ್ನ ವರ್ಣಿಸುತ್ತೆ. ಏನು ವೀರತನ ಇದೆ ಇದರಲ್ಲಿ ಅಂತಂದ್ರೆ, ಹಲಗಲಿಯ ಬೇಡರು ಬ್ರಿಟಿಷರ ಆಡಳಿತವನ್ನ ವಿರೋಧಿಸಿ ಮಾಡಿರುವಂತ ದಂಗೆ, ಅದರ ಬಗ್ಗೆ ಇಲ್ಲಿ ಈ ಲಾವಣಿಯಲ್ಲಿ ಹೇಳ್ತಾರೆ. ಯಾಕೆ ದಂಗೆ ಎದ್ರು ಅನ್ನೋದನ್ನ ನಾವು ನೋಡ್ಬೋದು. ನಮ್ಗೆ ಗೊತ್ತು, ಬ್ರಿಟಿಷರು ನಮ್ಮ ದೇಶವನ್ನ 200 ವರ್ಷಗಳ ಕಾಲ ಆಳಿದ್ರು. ಆದ್ರೆ ಅವ್ರು ಬಂದಿದ್ದು ವ್ಯಾಪಾರಕ್ಕಾಗಿ. ಈಸ್ಟ್ ಇಂಡಿಯಾ ಕಂಪನಿ ಅಂತ, ಆ ಕಂಪನಿಯ ಮೂಲಕ ವ್ಯಾಪಾರಕ್ಕೆ ಬಂದವರು ಇಲ್ಲಿ ನಮ್ಮ ರಾಜರುಗಳ ನಡುವೆ ಇರುವಂತ ಒಳಜಗಳವನ್ನ ಉಪಯೋಗಿಸ್ಕೊಂಡು ಅವರಲ್ಲಿ ಒಡಕನ್ನ ಉಂಟು ಮಾಡಿ, ಡಿವೈಡ್ ಅಂಡ್ ಕಾನ್ಕ್ವರ್ ಅಂತ ಹೇಳ್ತಾರಲ್ಲ, ಒಡೆದು ಆಳುವ ನೀತಿ ಅಂತ, ಅದನ್ನ ಯೂಸ್ ಮಾಡಿ ಇಡೀ ನಮ್ಮ ದೇಶವನ್ನ ಅವ್ರು ಆಳ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೆ 100 ವರ್ಷ ಹೋದ್ಮೇಲೆ 1857ರಲ್ಲಿ ನಮ್ಮಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯ್ತು. ಜನರು ಸಿಡಿದೆದ್ರು ಅವರ ಒಂದು ಆಡಳಿತದ ವಿರುದ್ಧ. ಅವಾಗ ಅವ್ರಿಗೆ ಅನ್ನಿಸ್ತು, ಈ ಜನರ ಹತ್ರ ಆಯುಧಗಳಿದ್ರೆ ನಮ್ಮ ಆಡಳಿತಕ್ಕೆ ಯಾವಾಗ್ಲೂ ಪ್ರಾಬ್ಲಮ್ ಆಗತ್ತೆ, ಸಮಸ್ಯೆ ಆಗತ್ತೆ. ಹಾಗಾಗಿ ಅವರು ನಿಶಸ್ತ್ರೀಕರಣ ಕಾಯ್ದೆ ಅಂತ ಹೇಳಿದ್ರು. ಅಂದ್ರೆ ಯಾರು ಆಯುಧಗಳನ್ನ ಸರ್ಕಾರದ ಅನುಮತಿ ಇಲ್ಲದೆ ಇಟ್ಕೊಳ್ಳೋ ಹಾಗಿಲ್ಲ. ಇದ್ರೆ ಸರ್ಕಾರಕ್ಕೆ ವಾಪಸ್ ಕೊಟ್ಟು ಸರ್ಕಾರದಿಂದ ಲೈಸೆನ್ಸ್ ತಗೊಂಡು ಇಟ್ಕೋಬೇಕು ಅಂತ. ಯಾವ ಆಯುಧಗಳು ಇವಾಗ ನಾವು ದಿನನಿತ್ಯ ಉಪಯೋಗಿಸ್ಕೊಂಡು ಇಲ್ಲಿ ಗದ್ದೆ ಕೆಲಸ ಮಾಡೋಕ್ಕೆ ಯೂಸ್ ಮಾಡೋವಂಥ ಕುಡುಗೋಲು ಇರ್ಬೋದು, ಕೊಡಲಿ ಇರ್ಬೋದು, ಅಥವಾ ಆ ಕಾಲದಲ್ಲಿ ಬೇಟೆಗಾರರ ವೃತ್ತಿಯವರು ಇದ್ರು, ಅವರು ಯೂಸ್ ಮಾಡಿರುವಂಥ ಬಿಲ್ಲು ಬಾಣಗಳಿರ್ಬೋದು, ಟ್ರೈಬಲ್ ಜನಗಳು ಯೂಸ್ ಮಾಡುವಂಥದ್ದು ಇರ್ಬೋದು. ಅದು ಯಾವುದನ್ನು ನೀವು ದಿನ ಜೀವನೋಪಾಯಕ್ಕಾಗಿ ಉಪಯೋಗಿಸ್ತಾ ಇದ್ರೂ ಕೂಡ ಅದೆಲ್ಲವನ್ನ ಸರ್ಕಾರಕ್ಕೆ ಒಪ್ಪಿಸ್ಬೇಕು, ಅವರಿಂದ ಅನುಮತಿಯನ್ನು ಪಡೆದು ಮತ್ತೆ ನೀವು ಅದನ್ನು ಉಪಯೋಗಿಸ್ಬೋದು ಅಂತ ಹೇಳ್ಬಿಟ್ಟು ನಿಶಸ್ತ್ರೀಕರಣ ಕಾಯ್ದೆಯನ್ನ ಅವ್ರು ತಗೊಂಡು ಬಂದ್ರು. ಈಗ ರಾಜರುಗಳೆಲ್ಲ ಏನ್ ಮಾಡಿದ್ರು, ಸರ್ಕಾರದ ಜೊತೆ ಒಪ್ಪಂದ ಮಾಡ್ಕೊಂಡು ಆಯ್ತು ನಾವು ಅನುಮತಿಯನ್ನ ಪಡೆದುಕೊಂಡು ಉಪಯೋಗಿಸ್ತೀವಿ ಅಂತ. ಆದ್ರೆ ಜನಸಾಮಾನ್ಯರಿಗೆ ಕಷ್ಟ ಅಲ್ವಾ? ನಿಮ್ಮ ಆಯುಧಗಳನ್ನ ಅವ್ರು ತಗೊಂಡು ಹೋದ್ರೆ ನಾಳೆ ತಂದು ಕೊಡ್ತಾರೆ, ನಿಮಗೆ ಅನುಮತಿ ಕೊಡ್ತಾರೆ ಅಂತಾನೂ ಏನ್ ಗ್ಯಾರಂಟಿ ಇಲ್ಲ. ಅವ್ರ ಜೀವನ ನಡಿಬೇಕಲ್ವಾ? ಹಾಗಾಗಿ ಈ ಮುಧೋಳ ಸಂಸ್ಥಾನಕ್ಕೆ ಸೇರಿತ್ತು ಈ ಹಲಗಲಿ. ಮುಧೋಳ ಸಂಸ್ಥಾನದವರು ಒಪ್ಕೊಂಡ್ಬಿಟ್ರು. ಆದ್ರೆ ಸಾಮಾನ್ಯ ಜನರು, ಅಲ್ಲಿನ ಬೇಡರ ಜನಾಂಗದವರು, ಅವರು ಅದನ್ನ ವಿರೋಧಿಸಿ ದಂಗೆ ಎದ್ರು. ದಂಗೆ ಎದ್ದು ಹೆಬಲಕ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ಕೂಡ ಕೊಂದ್ರು. ಅವಾಗ ಬ್ರಿಟಿಷ್ ಸರ್ಕಾರ ಸೈನ್ಯ ಅಂದ್ರೆ ದಂಡನ್ನ ಕಳಿಸುತ್ತೆ ಅದನ್ನ ಎದುರಿಸ್ಲಿಕ್ಕೆ. ಆ ಒಂದು ದಂಗೆಯಲ್ಲಿ ಹಲಗಲಿ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಆ ದಂಗೆಯನ್ನ ಕಂಡವರು ಈ ಒಂದು ವೀರಗೀತೆಗಳ ಲಾವಣಿಯನ್ನ ಕಟ್ಟಿ, ಏನಾಯ್ತು ನಮ್ಗೆ ನಮ್ಮ ದೇಶದಲ್ಲಿ, ಹೇಗೆ ಅವರು ನಮ್ಮ ಜನರನ್ನ ಬಗ್ಗು ಬಡಿದ್ರು ಅನ್ನೋದನ್ನ ಹೇಳಿ ಲಾವಣಿಯನ್ನ ಕಟ್ಟಿ ಹಾಡಿದ್ರು. ಅದು ಮುಂದೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಹಳ ಜನರಿಗೆ ಸ್ಫೂರ್ತಿ ಆಯ್ತು. ಅದನ್ನ ನಾವಿವಾಗ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮೊದಲನೇ ಪ್ಯಾರಾದಲ್ಲಿ ಹೇಳ್ತಾರೆ, ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ ಅಂತ ಹೇಳ್ತಾರೆ. ಇವಾಗ ನೀವು ನಿಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಸಮಯ ಬಂದಿದೆ ಮತ್ತೆ ಪುನಃ. ಯಾಕಂದ್ರೆ ಸಿಟ್ಟಿನ ಮಂದಿ ಹಲಗಲಿ ಬಂಟರು, ಹಲಗರಿಯ ವೀರರು ಮುಟ್ಟಲಿಲ್ಲವೋ ದಡಕ. ಅವ್ರು ಕ್ರಾಂತಿ ಮಾಡಿದ್ರು, ವಿರೋಧಿಸಿದ್ರು, ಆದ್ರೂ ಅವ್ರಿಗೆ ಸಕ್ಸಸ್ ಸಿಗ್ಲಿಲ್ಲ. ದಡ ಮುಟ್ಟೋದು ಅಂದ್ರೇನು? ಸಕ್ಸಸ್ ಸಿಗೋದು. ಆಯ್ತಾ? ಆ ಸಕ್ಸಸ್ ಸಿಗ್ಲಿಲ್ಲ ಅವರಿಗೆ ಅಂತ ಈ ಲಾವಣಿಯಲ್ಲಿ ಹೇಳ್ತಾರೆ ಮುಂದಿನ ಜನಾಂಗಕ್ಕೆ, ಉಳಿದವರಿಗೆ. ನೀವು ಇವಾಗ ಹೋರಾಡಿ ಸ್ವಾತಂತ್ರ್ಯವನ್ನ ತಂದ್ಕೊಳ್ಳಿ ಅಂತ. ಏನಾಯ್ತು, ಯಾಕೆ ಅವರಿಗೆ ಯಶಸ್ಸು ಅಥವಾ ಸಕ್ಸಸ್ ಸಿಗ್ಲಿಲ್ಲ ಅಂತ ಮುಂದೆ ಲಾವಣಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ವಿಲಾತಿಯಿಂದ ಹುಕುಮು ಕಳಿಸಿತು ಕುಂಪಣಿ ಸರಕಾರ, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಅಂತ. ವಿಲಾತಿ ಅಂದ್ರೇನು? ವಿಲಾಯಿತಿ ಅಂದ್ರೆ ಫಾರಿನ್. ಯಾಕಂದ್ರೆ ಬ್ರಿಟಿಷರು ಬೇರೆ ದೇಶದಿಂದ ಬಂದವರಲ್ವಾ, ಆಡಳಿತ ನಡೆಸ್ತಾ ಇದ್ದಿದ್ದು ಅಲ್ಲಿಂದ. ರಾಣಿ ಇದ್ಲು, ಅವಳು ಆಡಳಿತವನ್ನ ನಡೆಸ್ತಾ ಇದ್ರು. ಅವ್ರೇನ್ ಕಳಿಸಿದ್ರು? ಹುಕುಂ ಅಂತ ಹೇಳಿದ್ರೆ ಆದೇಶ, ಆರ್ಡರ್ ಕಳಿಸಿದ್ರು. ಏನಂತ ಕಳಿಸಿದ್ರು? ಮತ್ತೆ ಹೇಳ್ತಾರೆ ಕುಂಪಣಿ ಸರಕಾರ ಅಂತ ಹೇಳ್ತಾರೆ. ಇಲ್ಲಿ ಅವರು ಈಸ್ಟ್ ಇಂಡಿಯಾ ಕಂಪನಿ ಅನ್ನ ತಗೊಂಡು ಬಂದು ಆಮೇಲೆ ಆಡಳಿತ ನಡೆಸಿದ್ರಲ್ಲ. ಹಾಗಾಗಿ ನಮ್ಮ ಕರ್ನಾಟಕದ ಆಡು ಭಾಷೆಯಲ್ಲಿ ಅದನ್ನ ಕುಂಪಣಿ ಸರ್ಕಾರ ಅಂತ ಕರಿತಾ ಇದ್ರು, ಕಂಪನಿ ಸರ್ಕಾರ ಅನ್ನೋದನ್ನ. ನೀವು ಕಿತ್ತೂರು ಚೆನ್ನಮ್ಮ ಮೂವಿಯನ್ನ ನೋಡಿದ್ರೆ ಅಲ್ಲಿಯೂ ಕೂಡ ಹೇಳ್ತಾಳೆ ಚೆನ್ನಮ್ಮ ತುಂಬಾ ಸಲ, ಕುಂಪಣಿ ಸರ್ಕಾರದವ್ರಿಗೆ ನಾವು ಯಾಕೆ ಕಪ್ಪ ಕೊಡಬೇಕು ಅಂತ. ಹಾಗಾಗಿ ಕಂಪನಿ ಸರ್ಕಾರ ಅಥವಾ ಬ್ರಿಟಿಷ್ ಸರ್ಕಾರವನ್ನ ಕುಂಪಣಿ ಸರ್ಕಾರ ಅಂತ ಕರೀತಾರೆ. ಆ ಕುಂಪಣಿ ಸರ್ಕಾರದವರು ವಿಲಾಯಿತಿಯಿಂದ ಅಂದ್ರೆ ವಿದೇಶದಿಂದ ಏನಂತ ಆರ್ಡರ್ ಕಳಿಸಿದ್ರು, ಹುಕುಂ ಕಳಿಸಿದ್ರು, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಹತಾರ ಅಂದ್ರೆ ಆಯುಧ. ಜನರಿಗೆಲ್ಲ ಒಂದು ಕೇಳಲಿಲ್ಲ ಅಂದ್ರೆ ಜೋರು ಮಾಡಿ ಅವರ ಮೇಲೆ ಬಲ ಪ್ರಯೋಗ ಮಾಡಿ ಅವರ ಆಯುಧಗಳನ್ನ ಕಸಿದುಕೊಳ್ಳಿರಿ ಅಂತ ಹೇಳ್ಬಿಟ್ಟು ಆದೇಶವನ್ನ
ಕಳಿಸಿದ್ರು. ಈ ಆದೇಶ ಕಳಿಸಿದಾಗ ಏನಾಯ್ತು, ಹಲಗರಹಳ್ಳಿ ಮುಧೋಳ ಹತ್ತರ ಮೆರೆಯಿತ ಸುತ್ತಮುತ್ತ ಪೂಜೇರಿ ಹನಮ ಬ್ಯಾಡರ ಬಾಲ ಜಡಗ ರಾಮ ಮಸಲತ್ತ. ಸಭೆ ಸೇರಿದ್ರು ಜನ ಮುಧೋಳದ ಹತ್ರ, ಆಯ್ತಾ. ಸಭೆ ಸೇರಿದ್ರು. ಅದರಲ್ಲಿ ಪ್ರಮುಖರು ಯಾರು ಅಂತಂದ್ರೆ ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ ಮತ್ತೆ ರಾಮ. ಇವರು ಸೇರಿ ಮಸಲತ್ತು ಅಂದ್ರೆ ಸಂಚು ಮಾಡಿದ್ರು ಬ್ರಿಟಿಷರ ವಿರುದ್ಧ, ಆಯ್ತಾ. ಏನಂತ, ಕೈಯಾನ ಹತಾರ ಕೊಡಬಾರದೋ ನಾವು 4 ಮಂದಿ ಜತ್ತ, ಹತಾರ ಹೋದಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತಾ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾರೆ, ನಮ್ಮ ಕೈಯಲ್ಲಿರುವಂತ ಹತಾರ, ಕೈಯಾನ ಹತಾರ, ನಮ್ಮ ಕೈಯಲ್ಲಿ ಈಗ ಏನಿದೆ ಆಯುಧ ಕೊಡಬಾರದು, ನಾವು 4 ಮಂದಿ ಜತ್ತ. ಜತ್ತ ಅಂದ್ರೆ ಜೊತೆಯಾಗಿ ಅಂತ, ನಾವು 4 ಜನ ಯಾವಾಗ್ಲೂ ಜೊತೆಯಾಗಿರೋ ಹೋರಾಡೋಣ, ನಮ್ಮ ಕೈಯಲ್ಲಿರೋ ಆಯುಧಗಳನ್ನ ನಾವು ಅವರಿಗೆ ಕೊಡಬಾರ್ದು ಅಂತ ಅವರು ಹೇಳ್ತಾರೆ. ಯಾಕಂದ್ರೆ ಹತಾರ ಹೋದಿಂದ ಬಾರದು. ಏನ್ ಹೇಳ್ತಿದ್ದಾರೆ ಬ್ರಿಟಿಷರು, ನಿಮ್ಮ ಆಯುಧಗಳನ್ನ ಒಪ್ಪಿಸಿ ಅದಕ್ಕೆ ಅನುಮತಿಯನ್ನ ಪಡ್ಕೊಂಡು ಲೈಸೆನ್ಸ್ ತಗೊಂಡು ಆಮೇಲೆ ವಾಪಸ್ ತಗೊಂಡು ಹೋಗಿ ಅಂತ. ಏನ್ ಗ್ಯಾರಂಟಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಇವ್ರಿಗೆ ಹಲಗಲಿಯ ಬೇಡ್ರಿಗೆ ಏನಿದೆ, ಅವರು ದಿನನಿತ್ಯದ ಜೀವನ ಕ್ರಮನೇ ಹಾಗೆ, ಬೇಟೆ ಆಡೋದು, ಅದರಿಂದ ಬಂದು ಆಹಾರ ಸೇವಿಸೋದು, ಅಥವಾ ಅದರಿಂದ ಬಂದ ಚರ್ಮ ಅದನ್ನ ಮಾರಿ ಜೀವನ ನಡೆಸೋದು, ಅವರ ಜೀವನಕ್ಕೆ ಆ ರೀತಿಯ ಹತಾರಗಳು ಬೇಕು. ಅಥವಾ ನೀವು ಬೇಸಾಯ ಮಾಡ್ತಾ ಇದ್ರು ಕೂಡ ನಿಮಗೆ ಆಯುಧಗಳು ಬೇಕು. ಕೊಟ್ಟರೆ ನಿಮ್ಮ ಆಯುಧಗಳು ತಿರುಗಿ ಬರ್ತಾವೆ ಅಂತ ಹೇಳಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಜೀವ ಸತ್ತು ಹೋಗುವುದು ಗೊತ್ತಾ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಜೀವನ ನಡೆಸ್ಲಿಕ್ಕೂ ಜೀವಂತವಾಗಿರ್ಲಿಕ್ಕೂ ಕೂಡ ನಮ್ಗೆ ಆಯುಧಗಳು ಬೇಕು ಅಂತ ಆ 4 ಪ್ರಮುಖರು ಹೇಳ್ತಾರೆ. ಆಗ ಉಳಿದವರೆಲ್ಲ ಹೇಳ್ತಾರೆ, ಹೊಡಿರಿ ಜಗಳ ಕೂಡಿ ತೀರ್ತೇವು ಕುಮಕಿ ನಮ್ಮದ್ಯಾವತ್ತ, ಒಳಗಿಂದೊಳಗ ವಚನ ಕೊಟ್ಟಾರೋ ಬ್ಯಾಡರೆಲ್ಲ ಕಲ್ತ. ಅಂದ್ರೆ ಉಳಿದ ಬೇಡರು ಕೂಡ ಕಲ್ತ ಅಂದ್ರೆ ಕಲೆತು ಅಂದ್ರೆ ಒಂದಾಗಿ ವಚನ ಕೊಟ್ರು ಈ 4 ಜನ ಪ್ರಮುಖರಿಗೆ. ಯಾರಿಗೆ, ಹನುಮ, ಬಾಲ, ಜಡಗ ಮತ್ತೆ ರಾಮರಿಗೆ. ಉಳಿದ ಬೇಡರು ಕೂಡ ವಚನ ಕೊಟ್ರು, ಏನಂದ್ರೆ ಹೊಡಿರಿ ಜಗಳ, ನೀವು ಜಗಳ ಮಾಡಿ ಬ್ರಿಟಿಷರ ಜೊತೆ, ಕೂಡಿ ತೀರ್ತೇವು, ನಾವು ನಿಮ್ ಜೊತೆ ನಿಲ್ತೇವೆ, ಕುಮಕಿ ನಮ್ಮದ್ಯಾವತ್ತ, ನಾವು ನಿಮಗೆ ಸಹಾಯ ಆಗಿ ಸಪೋರ್ಟ್ ಆಗಿ ಇರ್ತೀವಿ, ನೀವು ಜಗಳ ಮಾಡಿ ಕೊಡೋದ್ ಬೇಡ ಅಂತ ಉಳಿದ ಬೇಡರು ಕೂಡ ಕಲೆತು ಅವರಿಗೆ ವಚನವನ್ನ ಕೊಟ್ರು. ಈಗ ಬಂದ್ರು ಬ್ರಿಟಿಷ್ ಕಡೆಯವರು ಆಯುಧಗಳನ್ನ ವಶಪಡಿಸ್ಕೊಳ್ಲಿಕ್ಕೆ. ಏನಾಯ್ತು ಅವಾಗ, ಕಾರಕೂನನ ಕಪಾಳಕ ಬಡಿದರ ಸಿಪಾಯಿ ನೆಲಕ ಬಿತ್ತ, ಆಗಿಂದಾಗ ದುಃಖದ ಸುದ್ದಿ ಸಾಹೇಬಗ ಹೋಯಿತ್ತ ಅಂತ ಹೇಳ್ಬಿಟ್ಟು. ಕಾರಕೂನ ಅಂತ ಹೇಳಿದ್ರೆ ಅವರ ಕಡೆಯಿಂದ ಕಾರಬಾರಿ ಅಂತಾನೂ ಹೇಳ್ತಾರೆ. ಬ್ರಿಟಿಷರ ಕಡೆಯಿಂದ ಆಯುಧಗಳನ್ನ ವಶಪಡಿಸಿಕೊಳ್ಳಿಕ್ಕೆ ಬಂದವನು. ಅವನ ಜೊತೆ ಇನ್ನೊಬ್ಬ ಸಿಪಾಯಿ ಕೂಡ ಬಂದಿದ್ದ. ಅವನು ಬಂದಾಗ ಇವರು ವಿರೋಧ ಮಾಡಿ ಅವನ ಕಪಾಳಕ್ಕೆ ಹೊಡಿತಾರೆ, ಅವರ ಸೈನಿಕನನ್ನ ಕೊಲ್ತಾರೆ. ಆ ಸುದ್ದಿ ಕೂಡ್ಲೆ ಅವರ ಸಾಹೇಬರಿಗೆ ಹೋಗುತ್ತೆ. ಅವಾಗ ಏನಾಗತ್ತೆ, ಸಿಟ್ಟಿಲಿ ಮುಂಗೈ ಕಟ್ಟನೆ ಕಡಕೊಂಡ ಹುಕಮ ಕೊಟ್ಟ ಸಾಹೇಬ, ಆಗ ಕುದರಿ ಮಂದಿ ಕೂಡಿ ಮುಟ್ಟಿತೋ ಹಲಗಲಿ ತಳದ ಮ್ಯಾಗ ಅಂತ ಹೇಳ್ತಾರೆ. ಸಿಟ್ಟಿನಲ್ಲಿ ಮುಂಗೈ ಕಡ್ಕೊಂಡಂತೆ, ಅಂದ್ರೆ ಮುಂಗೈ ಕಡ್ಕೊಳ್ಳೋದು ಅಂದ್ರೆ ಅತಿಯಾದ ಕೋಪ, ಹತಾಶೆಯಿಂದ ಆಗುವಂತ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ತಾರೆ ಅಲ್ಲಿ. ಮುಂಗೈ ಕಡ್ಕೊಳ್ಳೋಷ್ಟು ಸಿಟ್ಟು ಬಂತು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವ್ರು ನಿರೀಕ್ಷೆ ಮಾಡಿರ್ಲಿಲ್ಲ ಈ ಒಂದು ಸಾಮಾನ್ಯ ಜನರು ಸರ್ಕಾರದ ವಿರುದ್ಧ ಈ ರೀತಿ ಪ್ರತಿಭಟನೆ ಮಾಡ್ತಾರೆ, ತಮ್ಮ ಅಧಿಕಾರಿಗಳಿಗೆ ಹೊಡಿತಾರೆ, ತಮ್ಮ ಸಿಪಾಯಿಯನ್ನ ಕೊಲ್ತಾರೆ ಅಂತ ಬ್ರಿಟಿಷ್ ಸರ್ಕಾರದವರು ಅವರು ನಿರೀಕ್ಷೆ ಮಾಡಿರ್ಲಿಲ್ಲ. ಹಾಗಾಗಿ ತುಂಬಾ ಸಿಟ್ಟು ಬಂತು ಅವನಿಗೆ. ಸಿಟ್ಟಲ್ಲಿ ಮುಂಗೈ ಕಡಕೊಂಡ ಅಂದ್ರೆ ಅಷ್ಟು ಹತಾಶಗೊಂಡು ಅವನೇನ್ ಮಾಡ್ತಾನೆ, ಹುಕಮ ಕೊಟ್ಟ, ಆರ್ಡರ್ ಕೊಟ್ಟ. ಏನಂತ, ಕುದುರೆ ಮಂದಿ ಕೂಡಿ ಮುಟ್ಟಿತೋ ಹಲಗಲಿ ತಳದ ಮ್ಯಾಗ. ಸೇನೆ ಇದೆಯಲ್ಲ, ಕುದುರೆ ದಳ, ಅದಕ್ಕೆ ಆದೇಶ ಕೊಟ್ಟ, ನೀವು ಹೋಗಿ ಹಲಗಲಿಗೆ ಹೋಗಿ ಅವರ ಆಯುಧಗಳನ್ನ ವಶಪಡಿಸಿಕೊಳ್ಳಿ ಬನ್ನಿ ಅಂತ. ಹಾಗಾಗಿ ಕುದುರೆ ಮಂದಿ ಹಲಗಲಿಗೆ ಬಂದ್ರು. ಅವಾಗ ಹಲಗಲಿಯ ವೀರರು ಏನ್ ಮಾಡ್ತಾರೆ, ಒಳಗಿನ ಮಂದಿ ಅಂದ್ರೆ ಹಲಗಲಿಯ ಊರೊಳಗಡೆ ಇರೋರು ಹಲಗಲಿಯ ವೀರರು, ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿ ಸಿಡಿದಂಗ, ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತರೋ ದಂಗ ಅಂತ ಹೇಳ್ತಾರೆ. ಬಹಳ ವೀರರು, ಹಲಗಲಿಯ ವೀರರು, ಅವರು ಗುಂಡು ಹೊಡೆದ್ರು. ಹೇಗಂತ ಹೇಳ್ತಾರೆ, ಮುಂಗಾರಿ ಸಿಡಿದಂಗ ಅಂತ. ಮುಂಗಾರಿ ಅಂದ್ರೆ ಮುಂಗಾರು, ಕಾರು ಅಂದ್ರೆ ಮಳೆಗಾಲ,
ಜೋರಾಗಿ ಮಳೆ ಸುರಿಯುವ ಕಾಲ. ಮುಂಗಾರು ಅಂದ್ರೆ ಮಳೆಗಾಲಕ್ಕಿಂತ ಸ್ವಲ್ಪ ಹಿಂದಿನ ಕಾಲ. ಅವಾಗ ಇನ್ನ ಮೋಡಗಳು ಕಟ್ತಾ ಇರ್ತವೆ, ಭಯಂಕರ ಗುಡ್ಲು ಮತ್ತೆ ಸಿಡ್ಲುಗಳು ಇರ್ತವೆ. ಮಳೆಗಾಲದಲ್ಲಿ ಅಷ್ಟು ಗುಡುಗು ಸಿಡ್ಲು ಬರಲ್ಲ. ಮಳೆಗಾಲಕ್ಕಿಂತ ಮೊದಲು ಮುಂಗಾರಿನಲ್ಲಿ ತುಂಬಾ ಗುಡುಗು ಸಿಡ್ಲುಗಳು ಬರ್ತವೆ, ಒಂದರ ಹಿಂದೆ ಒಂದು. ಅದೇ ತರ ಈ ಹಲಗಲಿಯ ವೀರರು ಕೂಡ ಮುಂಗಾರಿನಲ್ಲಿ ಹೇಗೆ ಗುಡುಗು ಸಿಡ್ಲು ಬರ್ತಾವಲ್ಲ, ಆ ಸಿಡಿಲು ಹೊಡೆದಂಗೆ ಒಳಗಡೆಯಿಂದ ಗುಂಡು ಹೊಡಿಲಿಕ್ಕೆ ಶುರು ಮಾಡಿದ್ರಂತೆ. ಯಾರಿಗೆ? ಸಾಹೇಬರು, ಬ್ರಿಟಿಷರ ಸಾಹೇಬರು ಕಳಿಸಿದಂತಹ ಕುದುರೆಯ ದಳಕ್ಕೆ. ಹೊರಗಿನ ಮಂದಿ, ಇವ್ರು ಯಾರು? ಆ ಕುದುರೆಯ ದಳದವರು. ಹೊರಗಿನ ಮಂದಿ ಗುಂಡ ಹತ್ತಿ, ಅವ್ರಿಗೆ ಗುಂಡು ಬಿತ್ತು, ಒಳಗಡೆಯಿಂದ ಒಂದೇ ಸಮನೆ ಗುಂಡು ಹೊಡೆದ್ರಲ್ವಾ, ಸಿಡಿಲು ಬಡ್ದ ಹಾಗೆ ಗುಂಡು ಹೊಡೆದ್ರಲ್ವಾ, ಇವರಿಗೆ ಗುಂಡು ಹತ್ತಿ ಸರಿದು ನಿಂತರೋ ಹಿಡಿದು ದಂಗ, ಬದಿಗ್ ಸರಿದ್ ನಿಂತರು, ಹಿಡಿದು ದಂಗು. ದಂಗ್ ಅಂದ್ರೆ ಆಶ್ಚರ್ಯ ಆಯ್ತು ಅವ್ರಿಗೆ. ದೇ ವರ್ ಶಾಕ್ಡ್, ಬಿಕಾಸ್ ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಜೋರಾಗಿರತ್ತೆ ಪ್ರತಿಭಟನೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಅವರು ಕೂಡ ಹೆದರಿ ಬಿಟ್ಟು ಬದಿಗೆ ಸರಿದು ನಿಂತರು. ಆಮೇಲೆ ಏನ್ ಮಾಡಿದ್ರು? ಕಾಗದ ಬರೆದು ಕಳುವ್ಯಾರೆ ಬೇಗ, ದಂಡು ಬರಲೆಂತ ಹಿಂಗ, ದಂಡ ಬಂದಿತೋ ತಯಾರಾಗಿ, ಜಲದ ಮಾಡಿ ಹಲಗಲಿಗಿ ಅಂತ ಹೇಳ್ತಾರೆ. ಆವಾಗ ಕಾಗದ ಬರೀತಾರೆ, ನಮ್ಮ ಅಶ್ವದಳ ಸಾಕೋಗೋದಿಲ್ಲ, ನೀವು ಸೈನ್ಯವನ್ನೇ ಕಳಿಸಿ, ದಂಡನ್ನ ಕಳಿಸಿ ಅಂತ ಹೇಳ್ಬಿಟ್ಟು ಸಾಹೇಬರಿಗೆ ಪತ್ರ ಬರೀತಾರೆ. ಕೂಡ್ಲೆ ಅಲ್ಲಿಂದ ದಂಡು ಬರುತ್ತೆ, ತಯಾರಾಗಿ ಜಲದ ಮಾಡಿ ಹಲಗಲಿಗಿ ಅಂತ ಹೇಳ್ತಾರೆ. ಜಲದ ಅಂದ್ರೆ ತೀವ್ರ ಅಂತ, ಯಾಕಂದ್ರೆ ತೀವ್ರವಾದ ದಾಳಿ ಮಾಡ್ಬೇಕು ಇವಾಗ. ಯಾಕಂದ್ರೆ ಬಹಳ ಒಳಗಡೆಯವರು ಬಹಳ ಸ್ಟ್ರಾಂಗ್ ಆಗಿದ್ದಾರೆ ಹಲಗಲಿಯ ವೀರರು. ಹಾಗಾಗಿ ದಾಳಿಯನ್ನ ಇನ್ನಷ್ಟು ಹೆಚ್ಚುಗೊಳಿಸ್ಬೇಕು, ತೀವ್ರಗೊಳಿಸ್ಬೇಕು. ಹಾಗಾಗಿ ಅವರ ದಂಡು ಬಂತು. ಈ ಹಲಗಲಿಯ ವೀರರ ವಿರುದ್ಧ ಹೋರಾಡಿ ಅವರ ಆಯುಧಗಳನ್ನ ಕಿತ್ತುಕೊಳ್ಳಿಕ್ಕೆ ಬ್ರಿಟಿಷ್ ಸರ್ಕಾರದ ದಂಡು ಬಂತು ಇವಾಗ. ಈಗ ದಂಡು ಬಂತಲ್ವಾ, ಏನ್ ಮಾಡಿದ್ರು ದಂಡಿನವರು? ಬೆನ್ನತ್ತಿ ತಿರುವಿ ಕಡಿದರು, ಏನು ಉಳಿಯದಂಗ, ನಡುವೆ ಹಾಕ್ಕೊಂಡು ಹೊಡೆದರೋ ಗುಂಡ, ಕರುಣ ಇಲ್ಲದಂಗ ಅಂತ. ಆ ದಂಡಿನ ಸಿಪಾಯಿಗಳು ಹಲಗಲಿ ಬೇಡರನ್ನ ಬೆನ್ನು ಹತ್ತಿ ಹುಡುಕಿ ಕಡ್ದು ಹಾಕಿದ್ರಂತೆ. ಕರುಣೆ ಇಲ್ದಂತೆ ಗುಂಡು ಹಾರಿಸಿ ಕೊಂದ್ರಂತೆ. ಮೊದಲು ಇವರು ಒಳಗಡೆಯಿಂದ ಅವ್ರ ಮೇಲೆ ಗುಂಡು ಹಾರಿಸಿದ್ರಲ್ವಾ, ಅದರ ಪ್ರತಿಭಟನೆಗೆ ಈಗ ಅವರು ಸೈನ್ಯವನ್ನ ತೆಗೆದುಕೊಂಡು ಪ್ರತಿಭಟನೆ ಮಾಡಿ ರಿವೆಂಜ್ ಅದನ್ನ ತಗೊಂಡ್ರು ಇವ್ರ ಮೇಲೆ. ಒಬ್ರನ್ನು ಬಿಡದೆ ತಿರುವಿ ಬೆನ್ ಹತ್ತಿ ಹುಡುಕಿ ಗುಂಡು ಹೊಡೆದು ಅವರನ್ನೆಲ್ಲ ಸಾಯಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ಚಟೆಗಾರರು ಚೌಕಿ ಮಾಡುತ್ತಾ ನಡೆದರೋ ಹೇಳದೆ ಗುಡದಾಗ ಅಂತ. ಚಟೆಗಾರರು ಅಂದ್ರೆ ಒಬ್ಬ ಆಂಗ್ಲೋ ಇಂಡಿಯನ್ ಅಧಿಕಾರಿ ಅವನು, ಆಯ್ತಾ. ಅವನು ಈಗ ಪರಿಸ್ಥಿತಿ ಹೆಂಗಿದೆ, ನಮ್ ಕಡೆಯವ್ರು ಎಷ್ಟು ಜನ ಇದ್ದಾರೆ, ಅವರು ಏನ್ ಮಾಡ್ತಿದಾರ ಬೇಡರು ಅಂತ ಹಿಂಗೆ ಒಂದ್ ರೌಂಡ್ ನೋಡ್ಕೊಂಡು ಹೋದ. ಅವನೇನು ಇವರಿಗೂ ಸಹಾಯ ಮಾಡ್ಲಿಕ್ಕೂ ಕೂಡ ಬರ್ಲಿಲ್ಲ, ಅವನ್ ಹಾಗೆ ಹೋಗ್ಬಿಟ್ಟಂತೆ. ಆಮೇಲೆ ಅಗಸಿಗೆ ಬಂದು ಹೆಬಲಕ ಸಾಬ ಹೇಳತಾನ ಬುದ್ಧಿ ಮಾತ, ಕೊಡುತ್ತೀವಿ ಕಬುಲ ಕೇಳಿರಿ ಮಾತ, ಹೊಗಬ್ಯಾಡರಿ ಸತ್ತ ಅಂತ ಹೇಳ್ತಾನೆ. ಅಗಸಿ ಅಂತ ಹೇಳಿದ್ರೆ ಊರಿನ ಬಾಗಿಲು. ಆ ಊರಿನ ಬಾಗಿಲಿಗೆ ಬಂದು ಯಾರು ಹೇಳ್ತಾರೆ? ಹೆಬಲಕ ಸಾಬ. ಹೆಬಲಕ ಅಂತ ಹೇಳಿದ್ರೆ ಅವನು ಹೆನ್ರಿ ಹೆವ್ಲಾಕಮ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ. ಅವ್ರ ಹೆಸರುಗಳನ್ನೆಲ್ಲ ನಮ್ಗೆ ಸರಿಯಾಗಿ ಹೇಳಲಿಕ್ಕೆ ಬರ್ದಿರೋದ್ರಿಂದ ಈ ಜನರು ಅವನನ್ನ ಹೆಬಲಕ ಸಾಬ ಅಂತ ಕರಿತಾ ಇದ್ರು. ಅವನ್ ಬಂದು ಬುದ್ಧಿ ಮಾತು ಹೇಳ್ತಾನಂತೆ. ಏನ್ ಹೇಳ್ತಾನೆ? ಕೊಡುತ್ತೀವಿ ಕಬೂಲ ಅಂದ್ರೆ ನಿಮ್ಮ ಆಯುಧಗಳನ್ನ ಒಪ್ಸಿ ನಮ್ಗೆ, ನಾವು ನಿಮ್ಗೆ ಅದನ್ನ ಇಟ್ಕೊಳ್ಳಿಕ್ಕೆ ಅನುಮತಿ ಅಥವಾ ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾನ ಅವನು. ಕೇಳರಿ ನನ್ನ ಮಾತನ್ನ ಕೇಳ್ರಿ, ಹೋಗಬ್ಯಾಡರಿ ಸತ್ತ. ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಹೀಗೆ ದಂಡಿನವ್ರ ಕೈಯಲ್ಲಿ ಸತ್ತು ಹೋಗ್ತೀರಿ. ಹಾಗಾಗಿ ನೀವು ಸತ್ತು ಹೋಗ್ಬೇಡಿ, ಆಯುಧಗಳನ್ನು ಒಪ್ಸಿ ಆಮೇಲೆ ನಾವು ನಿಮ್ಗೆ ಅದನ್ನ ಇಟ್ಕೊಳ್ಲಿಕ್ಕೆ ಅನುಮತಿ ಕೊಡ್ತೀವಿ ಅಂತ ಹೆಬಲಕ ಸಾಬ ಹೇಳ್ತಾನೆ. ಆದ್ರೆ ಅವಾಗ ಏನಾಗತ್ತೆ? ಅನ್ನುವ ಮಾತಿಗೆ ಅಂದ್ರೆ ಹೆಬಲಕ ಸಾಬ ಹೇಳುವ ಮಾತಿಗೆ ನಂಬಿಗೆ ಸಾಲದೆ ಹನುಮ ಬಂದನೋ ಮುಂದಿತ್ತ. ನಾವು ಹನುಮ ಮೊದಲು ನೋಡಿದ್ವಲ್ಲ, 4 ಜನರ ಪ್ರಮುಖರಲ್ಲಿ ಹನುಮನು ಒಬ್ಬ. ಅವನು ಮುಂದೆ ಬರ್ತಾನೆ, ಅವನು ಹೇಳ್ತಾನೆ ನಿಮ್ಮ ಮಾತಲ್ಲಿ ನಮ್ಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಹೇಳ್ತಾರೆ? ಯಾಕಂದ್ರೆ ಅವ್ರು ನಮ್ಮ ದೇಶವನ್ನ ಆಳಿದ್ದೇ ಹಾಗೆ, ಸುಳ್ಳು ಹೇಳ್ಕೊಂಡೇ ಆಟ ಆಡಿದ್ದು, ಇಡೀ ದೇಶವನ್ನ ವಶಪಡಿಸ್ಕೊಂಡಿದ್ದು. ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಹೇಳ್ಬಿಟ್ಟು. ಹಾಗಾಗಿ ಗೊತ್ತಿವ್ರಿಗೆ, ಅದಕ್ಕೆ ಹೇಳ್ತಾರೆ ನಂಬಿಕೆ ಸಾಲದೆ ಹನುಮ ಬಂದನೋ ಮುಂದಿತ್ತ. ಹನುಮ ಮುಂದೆ ಬರ್ತಾನೆ. ಆಮೇಲೆ ಏನಾಗತ್ತೆ? ಹನುಮ ಮುಂದೆ ಬಂದ್ಮೇಲೆ ಜಡಗ ಇದಾನಲ್ಲ, ಅವನು ಹೇಳ್ತಾನೆ, ಜಡಗ ಹೇಳತಾನೋ ಹೊಡೆಯಿರಿ ಇವರ ಪೂರ ಘಾತುಕರ, ಇಸವಾಸಘಾತಕ ಮಾಡಿದರಿವರ ನಂಬಿಗಿಲ್ಲ ನಮಗ ಪಿತೂರ ಅಂತ ಹೇಳ್ತಾನೆ. ಜಡಗ ಹೇಳ್ತಾನೆ, ಸುಮ್ಮನಿರ್ಬೇಡಿ, ಇವ್ರ ಮಾತನ್ನ ನಂಬೇಡಿ, ಇವರನ್ನ ಹೊಡಿರಿ. ಯಾಕಂದ್ರೆ ಇವರು ಇಸವಾಸಘಾತಕ ಅಂದ್ರೆ ಗ್ರಾಮ್ಯ ರೂಪ ಇದು. ವಿಶ್ವಾಸಘಾತ ಅಂದ್ರೆ ಬ್ರೀಚ್ ಆಫ್ ಟ್ರಸ್ಟ್ ಮಾಡಿದವರು.
ನಂಬಿಕೆಗೆ ಅರ್ಹರಲ್ಲ ಇವರು. ಇವ್ರು ಹೇಳಿದ್ದಂತೆ ಯಾವತ್ತೂ ನಡ್ಕೊಳ್ಳೋದಿಲ್ಲ. ಹಾಗಾಗಿ ಇವರನ್ನ ನಂಬಬೇಡಿ. ನಂಬಿಗಿಲ್ಲ ನಮಗ ಪಿತೂರ. ಇವ್ರು ನಮ್ಮ ಮೇಲೆ ಸಂಚನೆ ಮಾಡ್ತಿರ್ತಾರೆ. ನಮ್ಮ ಆಯುಧಗಳನ್ನ ತಗೊಂಡು ಹೋಗ್ತಾರೆ. ಮತ್ತೆ ನಮ್ಗೆ ವಾಪಸ್ ಕೊಡೋದಿಲ್ಲ. ಆಮೇಲೆ ಮತ್ತೆ ನಮ್ಗೆ ಒಳ್ಳೆ ರೀತಿಯಿಂದ ಬದುಕ್ಲಿಕ್ಕೆ ಬಿಡ್ತಾರೆ ಅಂತಾನೂ ಹೇಳಲಿಕ್ಕೆ ಆಗೋದಿಲ್ಲ. ಪಿತೂರಿ ಮಾಡ್ತಾರೆ. ನಮ್ಮ ಕೈಯಲ್ಲಿ ಆಯುಧ ಇಲ್ಲದೆ ಇರುವಾಗ ನಮ್ಗೆ ತೊಂದರೆನೂ ಕೊಡಬಹುದು ಅವರು. ಇವರು ನಂಬಿಕೆಗೆ ಅರ್ಹರಲ್ಲ, ವಿಶ್ವಾಸಘಾತಕರು ಅಂತ ಇಲ್ಲಿ ಜಡಗ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಮೋಸ ಮಾಡಿ ನಮ್ಮ ದೇಶ ಗೆದ್ದಿತಾರೋ ಮುಂದ ನಮಗ ಘೋರ ಅಂತ ಹೇಳ್ತಾನೆ. ಅವ್ನು ಬರೀ ಹಲಗಲಿ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ, ಅವ್ರಿಗೆ ಅರಿವಿದೆ ಇಡೀ ದೇಶದಲ್ಲಿ ಏನಾಗ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ನು ಹೇಳ್ತಾನೆ, ಇವ್ರು ಮೋಸ ಮಾಡಿ ಇಡೀ ದೇಶವನ್ನೇ ಗೆಲ್ತಾರೆ ಇವರು, ಮುಂದ ನಮಗ ಘೋರ, ನಮಗ್ ಬಹಳ ಕಷ್ಟ ಇದೆ ಇವರ ಸರ್ಕಾರದಿಂದ ಮುಂದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇವರನ್ನ ನಂಬಬೇಡಿ, ಆಯುಧಗಳನ್ನ ಕೊಡಬೇಡಿ ಅಂತ ಹೇಳ್ತಾನೆ. ಅಷ್ಟಲ್ದೆ ಮುಂದೇನ್ ಮಾಡ್ತಾನೆ, ಅಂದು ಹೊಡೆದಾನೋ ಒಂದು ಗುಂಡಿಗೆ ಆದ ಸಾಹೇಬ ಟಾರ ಅಂತ ಹೇಳ್ತಾನೆ. ಹಂಗ ಹೇಳ್ಬಿಟ್ಟು ಹೆಬಲಕ ಸಾಹೇಬ ಬಂದಿದ್ನಲ್ವಾ ಆಯುಧ ಒಪ್ಪಿಸಿ ಅಂತ ಹೇಳೋದಿಕ್ಕೆ, ಅವನಿಗೆ ಗುಂಡು ಹೊಡೆದ್ಬಿಟ್ಟ. ಆ ಗುಂಡಿಗೆ ಸಾಹೇಬ ಟಾರ ಆಗ್ಬಿಟ್ನಂತೆ. ಟಾರ ಅಂದ್ರೆ ನಾಶ, ಅಂದ್ರೆ ಸತ್ತೋಗ್ಬಿಟ್ಟ ಅವನು ಜಡಗ ಹೊಡೆದ ಗುಂಡಿಗೆ. ಇಮ್ಯಾಜಿನ್ ಮಾಡಿ, ಒಬ್ಬ ಸರ್ಕಾರದ ಅಧಿಕಾರಿಯ ಮೇಲೆ ದಂಗೆಕೋರರು ಗುಂಡು ಹೊಡೆದು ಕೊಂದ್ರೆ ಏನಾಗ್ಬೋದು? ಸರ್ಕಾರಕ್ಕೆ ಪ್ರೆಸ್ಟೀಜ್ ಪ್ರಶ್ನೆ ಆಗತ್ತೆ ಅಲ್ವಾ? ಅವರು ಬಿಡ್ತಾರ ಮತ್ತೆ ಇವ್ರನ್ನ? ಯಾವುದೇ ಕಾಲದಲ್ಲಾಗ್ಲಿ, ಬ್ರಿಟಿಷರ ಕಾಲದಲ್ಲೇ ಆಗ್ಲಿ, ರಾಜರ ಕಾಲದಲ್ಲೇ ಆಗ್ಲಿ, ಅಥವಾ ಈಗಿನ ಪ್ರಜಾಪ್ರಭುತ್ವದಲ್ಲೇ ಆಗ್ಲಿ, ಸರ್ಕಾರದ ವಿರುದ್ಧ ಹೋರಾಡೋದು ಬಹಳ ಕಷ್ಟ. ಯಾಕಂದ್ರೆ ಎಲ್ಲ ಶಕ್ತಿಗಳು ಅವ್ರ ಹತ್ರ ಇರುತ್ತೆ. ಇವಾಗೇನಾಯ್ತು, ಇಲ್ಲಿ ಸಿಟ್ಟಲ್ಲಿ ಜಡಗ ಏನ್ ಮಾಡ್ದಾನೆ, ಗುಂಡು ಹೊಡೆದ್ಬಿಟ್ಟ, ಹೆಬಲಕ ಸಾಹೇಬ ಸತ್ತೋಗ್ಬಿಟ್ಟ. ಅವಾಗೇನಾಯ್ತು, ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತನೋ ಊರ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಅಧಿಕಾರಿ ಇದ್ದ. ಕಾರ ಸಾಹೇಬ ಅಂತ ಕರೀತಾರೆ ಈ ಜನರು, ಅಲೆಕ್ಸಾಂಡರ್ ವಿಲಿಯಂ ಕೆರ್ರೆ ಅಂತ ಹೇಳ್ಬಿಟ್ಟು. ಅವನು ಕೂಡ ಒಬ್ಬ ಬ್ರಿಟಿಷ್ ಅಧಿಕಾರಿ. ಒಬ್ಬ ಅಧಿಕಾರಿಯನ್ನ ಕೊಂದ್ಬಿಟ್ರೆ ಇವನಿಗೆ ಸಿಟ್ಟು ಬರೋದಿಲ್ವಾ? ನಾಳೆ ಇವನಿಗೂ ಅದೇ ಪರಿಸ್ಥಿತಿ ಆಗತ್ತಲ್ಲ. ಇವನ ಸರ್ಕಾರಕ್ಕೆ ಎಷ್ಟು ಅವಮಾನ ಅಲ್ವಾ ಅದು. ಅದಕ್ಕೇನ್ ಮಾಡ್ತಾನೆ, ಬೆಂಕಿ ಚೂರಾದ, ಬೆಂಕಿ ತರ ಉರ್ಕೊಂಡ್ಬಿಟ್ಟ ಅವನು ಕಾರ ಸಾಹೇಬ. ಸಿಟ್ಟು ಬಂತು ಅವನಿಗೆ. ಅವನು ಹೇಳ್ತಾನೆ, ಲೂಟಿ ಮಾಡಂತನೋ ಊರ. ಅವನು ಹೇಳ್ತಾನೆ, ಬಿಡಬೇಡಿ, ಸೈನಿಕರಿಗೆ ಹೇಳ್ತಾನೆ, ಬರೀ ಇವ್ರನ್ನ ಸೋಲ್ಸೋದಷ್ಟೇ ಅಲ್ಲ, ಊರ್ ಪೂರ ಲೂಟಿ ಮಾಡಿಬಿಡಿ ನೀವು ಅಂತ ಪರ್ಮಿಷನ್ ಕೊಡ್ತಾರೆ. ಸೈನಿಕರಿಗೆ ಅಷ್ಟೊಂದು ಪರ್ಮಿಷನ್ ಕೊಟ್ರೆ ಸಾಕು, ಅವ್ರು ಏನು ಮಾಡ್ತಾರೆ ಅಂತಾನೆ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಏನಾಯ್ತು, ಅವ್ರು ಹೇಳಿದ್ರು, ಹಾಗಂತ ಇವರು ಸುಲಭದಲ್ಲಿ ಬಿಟ್ಕೊಡ್ಲಿಲ್ಲ ಹಲಗಲಿಯ ಬೇಡರು. ಆಯ್ತಾ, ಅವರು ಅವರ ಯುದ್ಧವನ್ನ ಮುಂದುವರಿಸಿದ್ರು. ಅವನೇನೇ ಆರ್ಡರ್ ಕೊಡ್ಲಿ, ಲೂಟಿ ಮಾಡಿ ಅನ್ಲಿ, ಏನೇ ಮಾಡ್ಲಿ, ಇವರು ಧೈರ್ಯದಿಂದ ಇವರ ಯುದ್ಧವನ್ನ ಮುಂದುವರಿಸಿದ್ರು. ಹೇಗೆ, ಸಿಟ್ಟೆಲೆ ಹೊಡೆದರು ಸಿಡಿದಾಂಗ 100 ಗುಂಡು ಸುರಿದಾವ ಬರಪೂರ, ಹನುಮ ಹೇಳತನ ಗುಂಡು ಹೊಡೆದು ಕೆರ ಕೆಡವು ನಷ್ಟ ಬಾರ, 300 ಮಂದಿಗೆ ಮೈ ಮ್ಯಾಗ ಬಂದರ ಆಗ ನೋಡಕೋ ಜೋರ. ಅವ್ರು ಗುಂಡು ಹೊಡಿತಾರೆ, ಅವಾಗ ಇವನು 100 ಮಂದಿಯನ್ನ ಎದುರಿಸ್ಕೊಂಡು ನಿಂತ್ಕೊಂತಾನೆ. ಯಾರು? ಹನುಮ. ಅಷ್ಟೇ ಅಲ್ಲ, ಭೀಮನ ಎದುರಿಗೆ ನಿಂತ 500 ಮಂದಿಗೆ ಮತ್ತ. ಅಂದ್ರೆ ಭೀಮನು ಎದುರಿಗೆ ನಿಂತ 500 ಮಂದಿಗೆ ಮತ್ತ. ಅವನು 300 ಮಂದಿಯನ್ನ ಎದುರಿಸ್ತಿದ್ದಾನೆ ಹನುಮ. ಭೀಮ ಅಂತ ಒಬ್ಬ ಇದ್ದಾನೆ, ಅವನು ಕೂಡ ವೀರ. ಅವನು 500 ಮಂದಿಗೆ ಎದುರಾಗೆ ನಿಂತ್ಕೊಂಡಂತೆ. ಬಾಲನು ಮಾಡಿದ ಕಸರತ್ತ ಕುದುರೆಯ ಕಡಿದು 10-20. ಬಾಲ ಅನ್ನೋನಿದನಲ್ಲ, ಅವನು ಕುದುರೆಗಳನ್ನೇ ಕಡ್ದು ಹಾಕ್ಬಿಟ್ನಂತೆ, 10-20 ಕುದುರೆಗಳನ್ನೇ ಕಡ್ದು ಹಾಕ್ಬಿಟ್ನಂತೆ. ರಾಮನ ಕಡಿತ ವಿಪರೀತ. ರಾಮ ಅವನ ಕೈಯಲ್ಲಿರುವ ಆಯುಧಗಳಿಂದ ಶತ್ರು ಸೇನೆಯನ್ನ ಹೆಂಗೆ ಕಡ್ದು ಹಾಕ್ತಾ ಇದ್ದ ಅಂದ್ರೆ ಬಹಳ ವಿಪರೀತ ಆಗಿತ್ತು ಅದು. ಕಾಲುವೆ ಹರಿತೋ ರಕ್ತದ ಕಾಲುವೆನೇ ಹರಿಯೋ ತರ ರಾಮ ಕೂಡ ಯುದ್ಧ ಮಾಡ್ತಾನೆ. 1000 ಆಳಿಗೆ ಒಬ್ಬ ಕೂಗುತ್ತಾನೋ ಕಡಿರಿ ಅಂತ ಮತ್ತ, 4 ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರ ಜನಕ ಅಂತ ಹೇಳ್ತಾರೆ. ಈ 4 ಮಂದಿಯೂ ಕೂಡ ಈಗ ಜೋರಾಗಿ ಕೂಗಾಡ್ಕೊಳ್ತಾ, ಬಿಡಬೇಡಿ ಅವರ ಸೈನ್ಯವನ್ನ ನಾಶ ಮಾಡಿ ಅಂತ ಹೇಳ್ಕೊಂಡು ಕಡ್ದು ಹಾಕ್ತಾ ಅವರ ಸೈನ್ಯವನ್ನ ನಾಶ ಮಾಡ್ತಾ, ಅವರು ಕೂಡ 4 ಜನ ಸತ್ತು ಹೋಗ್ಬಿಡ್ತಾರೆ. ಯಾಕಂದ್ರೆ ಆ ಕಡೆಯಿಂದ ಬಂದಿರೋದು ದೊಡ್ಡ ಸೈನ್ಯ ಅಲ್ವಾ, ಅವ್ರ ಎದುರಿಗೆ ಇವ್ರಿಗೆ ನಿಲ್ಲೋಕಾಗ್ಲಿಲ್ಲ. ಆದ್ರೂ ಕೂಡ ಅವ್ರ ಹೋರಾಟವನ್ನ ಕೊನೆ ತನಕ ಬಿಡ್ಲಿಲ್ಲ. ಆ ಕಡೆಯವರಿಗೂ ಎಷ್ಟು ನಷ್ಟ ಮಾಡ್ಲಿಕ್ಕಾಗುತ್ತೋ ಅಷ್ಟು ಅವರ ಸೇನೆಯನ್ನ ನಾಶ ಮಾಡಿ ಕೊನೆಗೆ ಈ 4 ಮಂದಿ ಕೂಡ ಕಡಿದು ಆ ಕಡೆಯವರನ್ನ ಕಡಿದು ತಾವು ಸತ್ತು ಹೋಗ್ಬಿಟ್ರು. ಹಾಗಾಗಿ ಹಲಗಲಿಯ ಬಂಟರು ಸತ್ತು ಹೋಗ್ಬಿಟ್ರು. ಜನರಿಗಾಗಿ ಇಷ್ಟೊಂದು ಸೇವೆಯನ್ನ ಮಾಡ್ಲಿಕ್ಕೆ ಹೋಗಿ, ನಾಡಿಗಾಗಿ ಸೇವೆಯನ್ನ ಮಾಡ್ಲಿಕ್ಕೆ ಹೋಗಿ ಅವರು ಸತ್ತು ಹೋಗ್ಬಿಟ್ರು ಅಂತ ಇಲ್ಲಿ ಲಾವಣಿಕಾರ ಹೇಳ್ತಾನೆ. ಆಯ್ತು. ಸೊ ಇಲ್ಲಿ ಜಡಗ ಫಸ್ಟ್ ಹೆಬಲಕ ಸಾಹೇಬನನ್ನ ಕೊಲ್ತಾನೆ. ಅದಕ್ಕೆ ಕಾರ ಸಾಹೇಬಂಗೆ ಸಿಟ್ಟು ಬಂದು ಅವನು ಲೂಟಿ ಮಾಡಿ ಅಂತಾನೆ. ಆದ್ರೂ ಈ ಜನರು ಹೆದರದೆ
ಹೋರಾಡಿ 4 ಜನ ಮತ್ತೆ ಭೀಮನನ್ನು ಸೇರಿಸಿ 5 ಜನ ಕೂಡ ಅವರು ಸಾಯ್ತಾರೆ ಅಲ್ಲಿ. ಆಮೇಲೆ ಈಗ ಹೇಳಿದ್ದಾನೆ ಆಲ್ರೆಡಿ ಕಾರ್ ಸಾಹೇಬ ಹೇಳಿದ್ದಾನೆ ಊರಿಗೆ ಹೋಗಿ ಲೂಟಿ ಮಾಡಿ ಅಂತ. ಇವಾಗಂತೂ ಅವರ ವೀರರೆಲ್ಲ ಸೋತೋಗ್ಬಿಟ್ಟಿದ್ದಾರೆ. ಇವಾಗ ಏನ್ ಮಾಡ್ತಾರೆ ಅವರ ಸೈನಿಕರು, ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣಿ ಹಾಲ ಉಪ್ಪು ಎಣ್ಣಿ ಅರಶಿನ ಜೀರಿಗೆ ಅಕ್ಕಿ ಸಕ್ಕಾರಿ ಬೆಲ್ಲ ಗಂಗಳ ಚೆರಗಿ ಮಂಗಳಸೂತ್ರ ಹೋದವು ಬೀಸುಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನಿಷ್ಟ. ಲಾವಣಿಕಾರ ಹೇಳ್ತಾನೆ ಈ ಮಾತನ್ನ. ಏನಾಯ್ತು ಅಂದ್ರೆ ಅವ್ರು ಊರೊಳಗಡೆ ನುಗ್ಗಿಬಿಟ್ಟು ಏನ್ ಸಿಕ್ಕಿತ್ತು ಎಲ್ಲವನ್ನ ತಗೊಂಡು ಹೋದ್ರು. ಆಯುಧಗಳು, ಕೊಡಲಿ ಕೋರೆ ಕುಡ ಕಬ್ಬಿಣ ಏನಿದೆ ಎಲ್ಲಾನು ತೆಗೆದುಕೊಂಡು ಹೋದ್ರು. ಆಹಾರದ ವಸ್ತುಗಳು, ಮೊಸರು ಬೆಣ್ಣೆ ಹಾಲು ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಇರೋ ಎಲ್ಲ ಆಹಾರದ ವಸ್ತುಗಳನ್ನು ಕೂಡ ಅವರು ಲೂಟಿ ಮಾಡಿದ್ರು. ಹೋಗ್ಲಿ, ಸಣ್ಣ ಪುಟ್ಟ ಪಾತ್ರೆಗಳು, ಚೆರಗಿ ಗಂಗಳ ಅದನ್ನು ತಗೊಂಡು ಹೋದ್ರು. ಬೀಸುಕಲ್ಲನ್ನು ತಗೊಂಡು ಹೋದ್ರು. ಹೆಂಗಸರ ಮೈ ಮೇಲಿರುವಂತ ಮಂಗಳಸೂತ್ರ ತಾಳಿಸರ ಏನಿದೆ ಅದನ್ನು ಕೂಡ ಕಿತ್ಕೊಂಡು ಹೋದ್ರು. ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಅಂತ ಹೇಳ್ತಾನೆ ಲಾವಣಿಕಾರ. ನಾನು ಇದನ್ನ ಏನಂತ ವರ್ಣನೆ ಮಾಡ್ಲಿ? ನಮ್ಮ ವೀರರು ಸತ್ತು ಹೋದ್ರು, ಬಂದು ನಮ್ಮ ಊರೊಳಗಡೆ ಬಂದು ಅಷ್ಟು ಊರನ್ನ ಲೂಟಿ ಮಾಡಿದ್ರು. ನಾನು ಇದನ್ನ ಹೇಗೆ ಹತ್ಕೊಂಡು ವರ್ಣನೆ ಮಾಡ್ಲಿ, ಏನಂತ ಹೇಳಲಿ ಅಂತ ಇಲ್ಲಿ ಲಾವಣಿಕಾರ ಹೇಳ್ತಾನೆ. ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗ ಕೊಳ್ಳಿ ಕೊಟ್ಟ, ಬರೀ ತಗೊಂಡು ಹೋಗ್ಲಿಲ್ಲ. ಸಿಕ್ಕದ್ದು ತಗೊಂಡು ಸರದು ನಿಂತರು, ಹೊರಗಡೆ ಬಂದು ನಿಂತ್ಕೊಂಡು ಊರಿಗೆ ಬೆಂಕಿ ಇಟ್ಟು ಸರದು ನಿಂತರು, ಹೊರಗಡೆ ಬಂದು ನಿಂತರು. ಯಾಕಂದ್ರೆ ಅವ್ರು ತಪ್ಪಿಸ್ಕೋಬೇಕಲ್ವಾ. ಏನಿದೆ ಊರಲ್ಲಿ ಎಲ್ಲಾನು ಎತ್ಕೊಂಡು ಊರಿಗೆ ಕೊಳ್ಳಿ ಇಟ್ಟು ಅಂದ್ರೆ ಬೆಂಕಿ ಕೊಟ್ಟು ಅವರು ಸರಿದು ನಿಂತರು, ಹೊರಗಡೆ ಬಂದು ನಿಂತರು. ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರುತುಳಿಯಲಿಲ್ಲ ಎಳ್ಳಷ್ಟು ಅಂತ ಹೇಳ್ಬಿಟ್ಟು ಹಲಗಲಿಯನ್ನ ಇಡೀ ಊರನ್ನ ಸುಟ್ಟು ಬೂದಿ ಮಾಡಿದ್ರು. ಎಳ್ಳಷ್ಟು ಈ ಊರಿತ್ತು ಹೀಗಿತ್ತು ಅಂತ ಹೇಳೋದಕ್ಕೆ ಒಂದು ಚೂರು ಅವಕಾಶ ಕೊಡ್ದಿರೋ ಹಾಗೆ ಇಡೀ ಊರನ್ನ ಸುಟ್ಟು ಬೂದಿ ಮಾಡಿದ್ರು ಅಂತ ಇಲ್ಲಿ ಲಾವಣಿಕಾರ ಹೇಳ್ತಾನೆ. ಕಾಣದೆ ಹೋಯಿತೋ ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು, ಕುರ್ತಕೋಟಿ ಕಲ್ಮೇಶನ ದಯದಿಂದ ಹಾಡಿದೆ ನಣ್ಣ ಜನಕ ಅಂತ ಹೇಳ್ತಾನೆ. ಹೇಳ್ತಾನೆ ಇಡೀ ಊರು ಹಾಳಾಗೋಯ್ತು, ಹಲಗಲಿಯ ಗುರ್ತೇನೆ ಉಳಿದಿಲ್ಲ. ನಾನು ಎಷ್ಟು ಕಂಡನೋ ಅದನ್ನ ವರ್ಣಿಸಿ ಈ ಲಾವಣಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಕುರ್ತಕೋಟಿ ಕಲ್ಮೇಶನ ದಯದಿಂದ. ಕುರ್ತಕೋಟಿ ಕಲ್ಮೇಶ ಅನ್ನೋದು ಈ ಲಾವಣಿಕಾರನ ಅಂಕಿತ ನಾಮ. ಹೇಗೆ ನಮ್ಮ ಕನಕದಾಸರು ಕಾಗಿನೆಲೆ ಆದಿಕೇಶವರಾಯ ಅಂತ ಹೇಳ್ತಾರಲ್ಲ, ಹಾಗೆ ಕುರ್ತಕೋಟಿಯಲ್ಲಿ ಕಲ್ಮೇಶನ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ. ಆ ದೇವರ ಭಕ್ತನಾಗಿರುವಂತ ಈ ಲಾವಣಿಕಾರ ಕಲ್ಮೇಶನನ್ನ ಅಂಕಿತವನ್ನಾಗಿ ಇಟ್ಕೊಂಡಿದ್ದಾನೆ. ಆ ಕಲ್ಮೇಶನ ದಯದಿಂದ ನನ್ಗೇನ್ ಕಾಣ್ತೋ ಅದನ್ನ ನಾನು ಈ ಲಾವಣಿಯಲ್ಲಿ ಹೇಳ್ತಾ ಇದ್ದೀನಿ ಅಂತ. ಯಾಕಂದ್ರೆ ಹಾಗೆ ಹೇಳೋದು ಕೂಡ ಬಹಳ ಮುಖ್ಯ. ಮುಂದಿನ ಜನತೆಗೆ ಗೊತ್ತಾಗ್ಬೇಕಲ್ಲ ನಮ್ಗೆ ಎಷ್ಟು ತೊಂದರೆ ಇತ್ತು, ನಮ್ಮ ಹಿರಿಯರು ಹೇಗೆ ಹೋರಾಡಿದ್ರು ನಮ್ಮ ದೇಶಕ್ಕಾಗಿ ಅಂತ. ಇನ್ನೂ ಸ್ವಾತಂತ್ರ್ಯ ಸಿಕ್ಲಿಲ್ಲ, ಮತ್ತೆ ಜನರಿಗೆ ಸ್ಫೂರ್ತಿ ಬರ್ಬೇಕಲ್ಲ ಸ್ವಾತಂತ್ರ್ಯವನ್ನ ಪಡಿಲಿಕ್ಕೆ. ನಮ್ಮ ಹಿಂದಿನವರ ಬಲಿದಾನ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಯ್ತು, ಹೇಗ್ ನಮ್ಮ ಊರೇ ನಾಶ ಆಯ್ತು, ನಮ್ಮ ಹಿರಿಯರು ಹೇಗ್ ಧೈರ್ಯದಿಂದ ಹೋರಾಡಿದ್ರು ಅಂತ ಗೊತ್ತಿದ್ದಾಗ ಮಾತ್ರ ನಮ್ಮಲ್ಲೂ ಕೂಡ ಆ ಕೆಚ್ಚು ಬರುತ್ತಲ್ವಾ. ಹಾಗಾಗಿ ಊರ್ ಹಾಳಾಯ್ತು ಕರೆಕ್ಟು, ಆದ್ರೆ ಆ ಕಥೆಯನ್ನ ಮುಂದಿನ ಜನರೇಷನ್ನಿಗೆ ಹೇಳಬೇಕು. ಹೇಳಿದಾಗ ಮಾತ್ರ ಅವರಲ್ಲಿ ಕೂಡ ಒಂದು ಕೆಚ್ಚು ಬರುತ್ತೆ. ಹಾಗಾಗಿ ಕುರ್ತಕೋಟಿ ಕಲ್ಮೇಶನ ದಯದಿಂದ ನನಗೇನ್ ಕಂಡ್ತು ಅಲ್ಲಿ ಅದನ್ನ ನನಗೆ ಬಂದ ಹಾಗೆ ನಾನು ವರ್ಣಿಸಿದ್ದೀನಿ ಅಂತ ಹೇಳಿ ಇಲ್ಲಿ ಲಾವಣಿಕಾರ ಹೇಳಿದ್ದಾನೆ. ಅವತ್ತು ಆ ಲಾವಣಿಕಾರ ಹೇಳಿರೋದು ಇವತ್ತಿನ ತನಕ ಕೂಡ ನಿಮ್ಮ ತನಕ ಕೂಡ ಬಂದಿದೆ. ಈಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಆದ್ರೂ ಈ ಸ್ಫೂರ್ತಿ ಅನ್ನೋದು ನಮ್ಗೆ ಯಾವತ್ತೂ ಇರಬೇಕು. ಯಾಕಂದ್ರೆ ನಾಳೆ ಇನ್ನೊಂದಿನ ನಮ್ಮ ದೇಶ ಬೇರೆಯವ್ರ ಕೈಗೆ ಹೋಗ್ಬಾರ್ದು, ಬೇರೆಯವ್ರ ಕೈಗೆ ಹೋಗ್ಲೇ ಇರ್ಲಿ. ನಮ್ಮ ದೇಶದಲ್ಲೇ ಕೂಡ ಈಗ ಪ್ರಜಾಪ್ರಭುತ್ವ ಇದ್ರೂ ಕೂಡ ಪ್ರಜೆಗಳ ಮೇಲೆ ಸರ್ಕಾರ ಬಂದು ಏನು ಅನ್ಯಾಯ ಮಾಡಬಾರ್ದು. ಮಾಡಿದ್ರೆ ಅದನ್ನ ಪ್ರತಿಭಟಿಸುವಂತ ಧೈರ್ಯ ನಮ್ಮಲ್ಲಿ ಇರಬೇಕು. ಅಂತಹ ಒಂದು ದೇಶಭಕ್ತಿಯನ್ನ ಮತ್ತೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಒಳಿತಿಗಾಗಿ ನಾವು ಹೋರಾಡುವ ಒಂದು ಸ್ಫೂರ್ತಿಯನ್ನ ಕೊಡುವಂತಹ ಗೀತೆ ಇದು. ಇದನ್ನ ಆ ಕಾಲದಲ್ಲಿ ಲಾವಣಿಕಾರರು ಕಟ್ಟಿರೋದು, ಬಾಯಿಂದ ಬಾಯಿಗೆ ಹರಿದು ಇಲ್ಲಿ ತನಕ ಬಂದಿದೆ. ಇವಾಗ ಎಲ್ಲ ಪ್ರಿಂಟೆಡ್ ಮೀಡಿಯಾ ಇದೆ, ಬಟ್ ಅಲ್ಲಿಯ ತನಕ ಜನರು ಹಾಡ್ಕೊಂಡು ಇದನ್ನ ತಂದಿದ್ದಾರೆ. ದೇಶಭಕ್ತಿಗೆ ಇದರಲ್ಲಿ ತುಂಬಾ ಸ್ಫೂರ್ತಿಯನ್ನ ತುಂಬಿಸಿದ್ದಾರೆ. ಹಾಗಾಗಿ ಇದು ಒಂದು ಒಳ್ಳೆಯ ಜಾನಪದ, ಒಂದು ವೀರಗೀತೆ ಮತ್ತೆ ಒಂದು ದೇಶಭಕ್ತಿಯನ್ನ ಏನಾಯ್ತು ನಮ್ಮ ಹಿರಿಯರು ಎಷ್ಟು ಹೋರಾಡಿದ್ರು ಸ್ವಾತಂತ್ರ್ಯಕ್ಕೆ ಅಂತ ನಮ್ಗೆ ತಿಳಿಸುವಂತಹ ಒಂದು ಗೀತೆ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.